ನಮಸ್ತೆ ವೀಕ್ಷಕರೇ, ನಾಳೆ ಗುರು ಪುಷ್ಯಾಮೃತ ಯೋಗ ಇದೆ. ಗುರುವಾರ ಬಂದರೆ ಪುಷ್ಯ ನಕ್ಷತ್ರ, ಗುರು ಪುಷ್ಯಾಮೃತ ಯೋಗ. ರವಿವಾರ ಬಂದರೆ ರವಿ ಪುಷ್ಯ ಯೋಗ ಅಂತ ಹೇಳೋದು. ಈ ಪುಷ್ಯಾಮೃತ ಯೋಗದಲ್ಲಿ ಪುಷ್ಯ ನಕ್ಷತ್ರದ ಯೋಗದಲ್ಲಿ ತುಂಬ ವಿಶೇಷವಾಗಿರೋದು ಅಂದರೆ ಮಕ್ಕಳಿಗೆ ಗುರುವಿನ ಪೂಜೆ ಮಾಡಿಸೋದು ಮಕ್ಕಳ ಕೈಯಲ್ಲಿ. ಮತ್ತು ನೀವು ಮನೆಗೆ ಏನಾದರೂ ಒಂದು ವಿಶೇಷವಾದ ಒಂದು ಸಾಸಿವೆ ಕಾಳಷ್ಟು ಚಿನ್ನ ಆದರೂ ತಗೊಳ್ಳೋ ಅಂಥದ್ದು, ಬೆಳ್ಳಿ ತಗೊಳ್ಳೋ ಅಂಥದ್ದು. ಅಂದರೆ ಗುರುಗ್ರಹ ಅಂದರೆ ಅದಕ್ಕೆ ಲೋಹ ಬಂದು ಚಿನ್ನ ಅಂತ. ಗುರುಪುಷ್ಯಾಮೃತ ಯೋಗ ಅಂದ್ರೇ ಇದು ಬರೋದೇ ಒಂದು ಅಪರೂಪದ ದಿನ, ಅಪರೂಪನೇ ಇದು ಬರೋದು. ರವಿಪುಷ್ಯ ಯೋಗ ಅಂದರೆ ಗುರುವಾರ ಬಂದರೆ ಇನ್ನೂ ವಿಶೇಷ. ಗುರುಗಳ ಆಶೀರ್ವಾದ ಸಿಗುತ್ತೆ ನಿಮಗೆ. ಮತ್ತು ಗುರುಗಳ ಆರಾಧನೆ ಮಾಡೋದು, ಗುರುಗೆ ನಮನ ಸಲ್ಲಿಸೋದು, ಗುರು ಪೂಜೆ ಮಾಡೋದು, ಗುರುಗೆ ನೀವು ಏನಾದರೂ ಒಂದು ಉಡುಗೊರೆ ಕೊಡುವಂಥದ್ದು. ಗುರುಗಳನ್ನ ಆರಾಧನೆ ಮಾಡಿ ಆವತ್ತು ಗುರುಗಳನ್ನ ನೆನಿಬೇಕು ನೀವು. ಮತ್ತು ನಾಳೆ ಯಾರು ಹತ್ತಿ ಮರಕ್ಕೆ ಪೂಜೆ ಮಾಡ್ತಾರೆ, ದತ್ತಾತ್ರೇಯನ ಆರಾಧನೆ, ರಾಘವೇಂದ್ರ ಸ್ವಾಮಿ ಆರಾಧನೆ, ಗುರು ಆರಾಧನೆ, ಗುರುಗ್ರಹದ ಆರಾಧನೆ, ಸಾಯಿಬಾಬಾರ ಆರಾಧನೆ ಯಾರು ಮಾಡ್ತಾರೆ ಅಂಥವ್ರಿಗೆ ವಿಶೇಷ ಫಲ ಪ್ರಾಪ್ತಿ ಆಗತ್ತೆ. ನಿಮಗೆ ಗುರುಗ್ರಹನ ಒಂದು ಆರಾಧನೆ ಮಾಡೋದರಿಂದ, ಗುರುಗ್ರಹ ಅಂದರೆ ತುಂಬ ಒಂದು ದೊಡ್ಡ ಗ್ರಹ. ಯಾರಿಗೆ ಜಾತಕದಲ್ಲಿ ಗುರುಗ್ರಹ ಅವರಿಗೆ ಒಳ್ಳೆ ಮನೇಲಿಲ್ಲ ಅಂತ ಅಂದರೆ ಅಂಥವರು ಗುರುಗ್ರಹ ಆರಾಧನೆ ಮಾಡೋದರಿಂದ ಜಾತಕದಲ್ಲಿ ಗುರುಗ್ರಹ ಸ್ಟ್ರಾಂಗ್ ಆಗುತ್ತೆ. ಗುರುಗ್ರಹದ ಒಂದು ವಿಶೇಷ ಫಲ ಕೂಡ ನಿಮಗೆ ಸಿಗುತ್ತೆ. ಪುಷ್ಯ ನಕ್ಷತ್ರದ ದಿನ ನಾಳೆ ಗುರುವಿನ ಆರಾಧನೆ ಮಾಡಿ, ಗುರುವಿನ ಮಂತ್ರ ಜಪ ಮಾಡಿ, ಗುರುವಿನ ಸ್ತೋತ್ರನ ಕೇಳಿ. ಗುರು ಸ್ತೋತ್ರ ನಾಳೆ ಕೇಳೋದ್ರಿಂದ ನಿಮಗೆ ಎಷ್ಟೋ ಕಷ್ಟಗಳೆಲ್ಲ ನಿಮಗೆ ಕಡಿಮೆ ಆಗತ್ತೆ. ಗುರು ಒಂದು ಪುಷ್ಯಾಮೃತ ಯುಗದಲ್ಲಿ ಬಂದಾಗ ನೋಡಿ, ವಿಶೇಷವಾಗಿ ಯಾರಿಗೆ ಇನ್ನೂ ಮದುವೆ ಸೆಟ್ ಆಗಿಲ್ಲ ಅಂಥವರು ನಾಳೆ ಒಂದು ಸಂಕಲ್ಪ ಮಾಡಿಕೊಂಡು, ಹರಕೆ ಕಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಗುರು ಸ್ತೋತ್ರನ ಒಂದು ಸರಿ ಕೇಳಿ. ನೀವು ಕೇಳೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ನೋಡಿ, ಗುರು ಸ್ಟ್ರಾಂಗ್ ಇದ್ರೇ ಜಾತಕದಲ್ಲಿ ಮದುವೆ ಆಗೋದು, ಮನೆ ಕಟ್ಟೋದು, ಹಣ ಬರೋದು, ಚಿನ್ನ ತಗೊಳಕ್ಕಾಗೋದು, ಪ್ರತಿಯೊಂದು ಶುಭ ಕಾರ್ಯ ಆಗೋದು ಗುರುಗ್ರಹದಿಂದನೇ. ಗುರುಗ್ರಹ ಚೆನ್ನಾಗಿದ್ದರೆ ನಿಮಗೆಲ್ಲ ಶುಭ ಕಾರ್ಯ, ಮಂಗಳ ಕಾರ್ಯ ಆಗತ್ತೆ. ಈ ಗುರುಗ್ರಹ ಬಂದು ಏನಂದರೆ ವಿಷ್ಣು ಹಾಗೂ ಪರಮೇಶ್ವರ ಶಿವ ಇವರಿಬ್ಬರು ಸೇರಿದ್ರೇ ಗುರುಗ್ರಹ ಅಂತ ಹೇಳೋದು. ಗುರುಗ್ರಹ ಅಂದ್ರೇ ವಿಷ್ಣು ಹಾಗೂ ಶಿವ ಇವರಿಬ್ಬರ ಆರಾಧನೆ ಒಂದೇ ಗ್ರಹದಲ್ಲಿದೆ, ಅದು ಗುರುಗ್ರಹ. ಇವರಿಬ್ಬರು ಸೇರಿದೆ, ಅದು ಬೃಹತ್ತಾಕಾರದ ಗುರು ಒಂದು ಸಾನ್ನಿಧ್ಯ. ಗುರುನ ನಾಳೆ ನಿಮಗೊಂದು ಪಾಠ ಮಾಡಿರ್ಬೋದು, ನಿಮಗೆ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಲೆಕ್ಚರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ನಾಳೆ ನೀವು ಒಂದು ಉಡುಗೊರೆ ಕೊಡಿ, ಅವ್ರಿಗೇನಾದರೂ ಗಿಫ್ಟ್ ಕೊಡಿ, ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ನಾಳೆ ಅವರ ಮನಸ್ಸನ್ನು ಸಂತೋಷಪಡಿಸಿ. ನಾಳೆ ಯಾವುದೇ ಕಾರಣಕ್ಕೂ ನಿಮ್ಮ ಗುರುಗಳನ್ನ ಯಾರೂ ಅಷ್ಟೇ ಗುರುಗಳನ್ನ ನಿಂದನೆ ಮಾಡಬಾರ್ದು, ಗುರುಗಳನ್ನ ಹಿಂದೆ ಬೈಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಗುರು ಅಂದ್ರೇ ಅವ್ರಿಗೊಂದು ವಿಶೇಷವಾದ ಸ್ಥಾನ ಕೊಡಬೇಕು. ಬೆಳಗ್ಗೆನೇ ನೀವು 6 ಗಂಟೆಯಿಂದ 7 ಗಂಟೆ ಒಳಗೆ ಹತ್ತಿ ಮರಕ್ಕೆ ಹೋಗಿ ವಿಶೇಷವಾಗಿ ನೀವು ಒಂದು ಚೊಂಬು ನೀರು ಹಾಕಿ, ಹಾಲು ಹಾಕಿ, ಅರಿಶಿನ ಕುಂಕುಮ ಇಟ್ಟು, ಅರಿಶಿನ ಕಲರ್ ಹೂವೇ ಹಾಕಬೇಕು. ಅಂದರೆ ಗುರುಗ್ರಹಕ್ಕೆ ಅರಿಶಿನ ಅಂದರೆ ತುಂಬ ಇಷ್ಟ. ಅರಿಶಿನದ ಕೊಂಬು ಇದೆಲ್ಲ ಗುರುಗ್ರಹನೇ, ಲಕ್ಷ್ಮಿ ಥರ, ಸಾಕ್ಷಾತ್ ಲಕ್ಷ್ಮಿ. ಅದರಿಂದ ನೀವು ತುಪ್ಪದಲ್ಲೇ 2 ದೀಪ ಹಚ್ಬಿಟ್ಟು ಬರಬೇಕು. ಎಲ್ಲಿ? ಹತ್ತಿ ಮರದ ಬುಡದಲ್ಲಿ. ಹತ್ತಿ ಮರ ಅಂದರೆ ದತ್ತಾತ್ರೇಯ, ಗುರು ದತ್ತಾತ್ರೇಯನ ಒಂದು ಸಾನ್ನಿಧ್ಯ ಹತ್ತಿ ಮರ. ಅದರಿಂದ ನೀವು ಸಾಯಿಬಾಬಾ ಹಾಗೂ ರಾಘವೇಂದ್ರ ಇವರೆಲ್ಲ ಗುರುಗಳೇ, ಇವ್ರನ್ನೆಲ್ಲ ನೀವು ನೆನೆಸ್ಕೊಂಡು, ದತ್ತಾತ್ರೇಯ ಸ್ವಾಮಿನ ನೆನೆಸ್ಕೊಂಡು ನೀವು ನಾಳೆ ತುಪ್ಪದ ದೀಪ ಹಚ್ಚಿ 3 ಪರಿಕ್ರಮ 3 ಸರಿ ಹಾಕಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ನಮಸ್ಕಾರ ಮಾಡ್ಕೊಂಡು ಬಂದು
ದತ್ತಾತ್ರೇಯನ ಒಂದು ನೆನೀರಿಯ ಮರದ ಹತ್ರ. ಮತ್ತು ಗುರುಗ್ರಹ ಸ್ತೋತ್ರವನ್ನು ಪಠಣೆ ಮಾಡ್ತೀನಿ ನಾನು. ಅದನ್ನು ನೀವು ಕೇಳೋದ್ರಿಂದ ನಿಮಗೆ ಎಷ್ಟೋ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಎಷ್ಟೋ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ನಾನೀಗ ಗುರುಗ್ರಹ ಸ್ತೋತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೋನ ಚರಾಚರಂ ತತ್ಪಾದಂ ದರ್ಶತಂ ಯೋನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಂ ಜನಾಶಲಾಕಾಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುಬ್ರಹ್ಮಾ ಗುರುವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ವೇ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ತನವಾರಂ ಜಂಗಮವ್ಯಾಪ್ತಂ ಯತಿಕಾಚಿತತ್ಸಚ್ಚರಾಚರಂ ತತ್ಪಾದಂ ದರ್ಶಿತಂ ಯೋನಿ ತಸ್ಮೈ ಶ್ರೀ ಗುರುವೇ ನಮಃ. ಚಿನ್ಮಯಾ ವ್ಯಾಪಿಯಾತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೋನ ತಸ್ಮೈ ಶ್ರೀ ಗುರುವೇ ನಮಃ. ತತ್ಸರ್ವಶ್ರುತಿಶಿರೋರತ್ನಂ ವಿರಾಚಿತಾ ಪಾದಾಂಬುಜಃ ವೇದಾಂತಾಂಬುಜಾ ಸೂರ್ಯಾಯಃ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯಃ ಶಾಶ್ವತಃ ಶಾಂತೋ ವ್ಯೋಮಾತೀತೋ ನಿರಂಜನಃ ಬಿಂದುನಾಥಕಲಾತ್ಮಿತಃ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿಸಮಾರೂಢಃ ತತ್ವಮಾಲವಿಭೂಷಿತಃ ಭುಕ್ತಿಮುಕ್ತಿಪ್ರದಾತಾ ಚ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕಜನ್ಮ ಸಂಪ್ರಾಪ್ತೆ ಕರ್ಮಬಂಧವಿದಾಯಿನೇ ಆತ್ಮಜ್ಞಾನಪ್ರದಾನಿನ ತಸ್ಮೈ ಶ್ರೀ ಗುರುವೇ ನಮಃ. ಶೋಷಣಂ ಭವಸಿಂಧುಶ್ಚ ಜ್ಞಾನಪಾಣಂ ಸರಾಸಂಪದಃ ಗುರುರಃ ಪಾದೋದಕಂ ಸಮ್ಯಕಂ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರುರಾದಿಕಂ ತತ್ವಂ ನ ಗುರೋರಾದಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನದಾತಃ ಶ್ರೀ ಜಗನ್ನಾಥಃ ಮಧುಜ್ಞಾರುಹ ಶ್ರೀ ಜಗದ್ಗುರುಃ ಪಾದಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುರಾದಿರಾನಾದಿಶ್ಚ ಗುರುಃ ಪರಮೋ ದೈವತಂ ಗುರುರಃ ಪರತಾರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸುಖತ್ವಮೇವ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಇತಿ ಶ್ರೀ ಗುರು ಸ್ತೋತ್ರಂ. ಈ ಒಂದು ಗುರು ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ತೊಂದರೆಗಳಿಂದ ಹೊರಬರ್ತೀರಾ. ಗುರುಗ್ರಹದ ಆಶೀರ್ವಾದ ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ. ನಾಳೆ ಒಂದು ವಿಶೇಷ
ನಕ್ಷತ್ರ ವಿಶೇಷ ದಿನ ಗುರುವಾರ ಬಂದಿರೋದ್ರಿಂದ ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ. ಮತ್ತು ಯಾವುದೇ ರೀತಿ ನಿಮಗೆ ಹಣಕಾಸಿನ ತೊಂದರೆ ಬರೋದಿಲ್ಲ, ಎಲ್ಲ ಅಭಿವೃದ್ಧಿ ಆಗುತ್ತೆ. ನಾಳೆ ಯಾರಾದರೂ ಸೈಟ್ ತೊಗೊಳ್ಳೋರಾಗಿರ್ಬೋದು, ಮನೆ ತೊಗೊಳ್ಳೋರಾಗಿರ್ಬೋದು, ಮನೆ ಕಟ್ಟೋರಾಗಿರ್ಬೋದು, ಅದರಲ್ಲೂ ಕಾರ್ತಿಕ ಮಾಸ ಗುರುವಾರ ದಿನ ಬಂದಿರೋವಂಥ ಗುರು ಪುಷ್ಯಾಮೃತ ಯೋಗ, ತುಂಬ ಒಳ್ಳೆ ಮುಹೂರ್ತ, ಒಳ್ಳೆ ನಕ್ಷತ್ರ, ಒಳ್ಳೆ ದಿನ ಬಂದಿದೆ. ಅದರಿಂದ ಈ ಗುರು ಸ್ತೋತ್ರನ ಹೇಳ್ಕೊಳ್ಳಿ. ನಾಳೆ ಏನೇ ಕೆಲಸ ಮಾಡಿದ್ರು ಎಲ್ಲರಿಗೂ ಸಕ್ಸಸ್ ಆಗುತ್ತೆ. ಒಂದು ಅಂಗಡಿ ಓಪನ್ ಮಾಡೋದಾಗಿರ್ಬೋದು, ಅಂಗಡೀಲಿ ನಿಮಗೆ ಚೆನ್ನಾಗಿ ವ್ಯಾಪಾರ ಆಗೋದಾಗಿರ್ಬೋದು, ಎಲ್ಲ ಚೆನ್ನಾಗಿದೆ. ನಾಳೆ ಈ ಒಂದು ಸ್ತೋತ್ರನ ನೀವು ಕೇಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನಮಸ್ತೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.